ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಖಾರದ ಅನ್ನ ಮಾಡಿ ತೋರಿಸ್ತೀನಿ ಬನ್ನಿ. ಖಾರದ ಅನ್ನ ಮಾಡೋಕ್ಕೆ ಎರಡು ಸ್ಪೂನು ಚಿಲ್ಲಿ ಪೌಡ್ರು, ಒಂದು ಅರ್ಧ ಸ್ಪೂನು ಉಪ್ಪು, ಒಂದೇ ಒಂದು ಲಿಂಬೆಹಣ್ಣು ಇದ್ದರೆ ಸಾಕು, ನಾವು ಖಾರದ ಅನ್ನ ಮಾಡ್ಕೋಬೋದು. ಯಾಕಂದರೆ ಹೊರಗಡೆಯಿಂದ ಬಂದು ನಾವು ಏನು ತಿನ್ನೋಕ್ಕೆ ಮನೇಲಿ ಏನಪ್ಪ ಮಾಡ್ಕೊಳ್ಳೋದು ಬೇಜಾರಾಗುತ್ತೆ, ದಿಢೀರೇನೋ ಹೊಟ್ಟೆ ಹಸ್ತಿರ್ತದೆ, ತಿನ್ಬೇಕು ಅನಿಸಿದರೆ ಏನು ಮಾಡಬೇಕಂದ್ರೆ ಒಂದು ಖಾರ, ಉಪ್ಪು, ಒಂದು ಲಿಂಬೆಹಣ್ಣು ಇದ್ದರೆ ಸಾಕು, ಸೂಪರಾಗಿ ಅನ್ನ ಕಲ್ಸ್ಕೊಂಡು ತಿನ್ಬೋದು. ಇವಾಗ ಇದನ್ನು ಹೇಗೆ ಮಾಡೋದಂತೆ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಇವಾಗ ಇದು ಒಂದು ಬಟ್ಲು ಇಟ್ಕೋಬೇಕು. ಬಟ್ಲು ಇಟ್ಕೊಂಡು ನಾವು 2 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀವಿ. ಅರ್ಧ ಸ್ಪೂನ್ ಆಗೋಷ್ಟು ನಾವು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ರುಚಿಗೆ ಎಷ್ಟು ಬೇಕಂತ ಗೊತ್ತಾಗುತ್ತೆ. ಜಾಸ್ತಿ ಉಪ್ಪಾದರೆ ತಿನ್ನೋಕ್ಕಾಗಲ್ಲ. ಒಂದು ನಿಂಬೆಹಣ್ಣು 2 ಭಾಗ ಮಾಡಿಬಿಟ್ಟು ಈ ಥರ ನಾವು ನಿಂಬೆಹಣ್ಣು ರಸ ಹಿಂಡೋಣ ಇದರಲ್ಲಿ. ನೋಡಿ, ಇವಾಗ ಈ ಥರ ಹಿಂಡ್ಕೊಂಡ್ಬಿಟ್ಟು ನಾವು ಚಿಕ್ಕದಾಗಿ ಒಂದು ಒಗ್ಗರಣೆ ಹಾಕಿ ಇದಕ್ಕೆ ನಾವು ಬಿಸಿ ಅನ್ನದ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ಇದು ಖಾರ ಅನ್ನ ಮಿಕ್ಸ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇದನ್ನು ಇವಾಗ ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು ಚಿಕ್ಕದಾಗೆ ಒಗ್ಗರಣೆ ಹಾಕೋಣ ಬನ್ನಿ. ಈ ಥರ ಬೀಜ ಅದಿರುತ್ತೆ, ನೀವು ತೆಗೆದುಬಿಟ್ಟು ಈ ಥರ ಲಿಂಬೆಹಣ್ಣು ನೀವು ಹಿಂಡ್ಕೋಬೋದು. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ನಾವು ಒಂದು ಇದಕ್ಕೆ ಒಗ್ಗರಣೆ ಹಾಕೋಣ ಬನ್ನಿ. ನೋಡಿ, ಇವಾಗ ಒಂದು ಬಾಣಲಿ ಇಟ್ಕೋಬೇಕು, ಚಿಕ್ಕ ಬಾಣಲಿಗೆ ಒಂದು 2-3 ಸ್ಪೂನಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ನಾನು ಇದಕ್ಕೆ ಸಾಸಿವೆ, ಜೀರಿಗೆ 2 ನಾನು ಹಾಕ್ತಾಯಿದ್ದೀನಿ. ನೋಡಿ, ಸಾಸಿವೆ ಜೀರಿಗೆ 2 ಮಿಕ್ಸ್ ತೊಗೊಂಡಿದ್ದೀನಿ. ಈ ಥರ ಒಂದು ಒಗ್ಗರಣೆಗೆ ಹಾಕೋಣ. ಇವಾಗ ಒಂದೇ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಹಾಕ್ಕೊಳ್ಳೋಣ. 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳೋಣ. 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಳ್ಳೋಣ. ಕಡಲೆ ಬೀಜ, ಕಡಲೆಬೇಳೆ ಯಾಕಂದ್ರೆ ಅದ್ರ ಜೊತೆ ಖಾರದ ಜೊತೆಗೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತಾಯಿದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಖಾರದನ್ನ ಮಾಡಿ ನೋಡಿ, ನೀವು ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ, ಟೇಸ್ಟೇ ಡಿಫ್ರೆಂಟಾಗಿರುತ್ತೆ. ಚಿತ್ರಾನ್ನ, ಪುಳಿಯೋಗರೆ ಎಲ್ಲ ಥರನೂ ತಿಂದು ನೋಡಿದ್ದೀರಾ. ಈ ಖಾರದನ್ನ ಒಂದು ತಿಂದು ನೋಡಿ, ನೀವು ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಹೊಟ್ಟೆ ಹಸ್ಕೊಂಡು ಮನೆಗೆ ಬಂದಾಗೆ ಇವಾಗ ಗ್ಯಾಸ್ ಆಫ್ ಮಾಡೋಣ. ಆಫ್ ಮಾಡಿಬಿಟ್ಟು ನಾವು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀವಿ. ಕರಿಬೇವು ಸೊಪ್ಪು ಹಾಕ್ಬಿಟ್ಟು ನಾವು ಇದನ್ನು ಖಾರದನ್ನ ಒಂದು ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಹೊರಗಡೆ ಬಂದು ನೀವೇನು ಮಾಡ್ಕೊಳ್ಳೋಕೆ ಕಷ್ಟನೇ ಆಗೋಲ್ಲ. ಸ್ವಲ್ಪ ಖಾರ ಉಪ್ಪ ಇದ್ದರೆ ಸಾಕು, ಈ ಥರ ಒಂದು ಒಗ್ಗರಣೆ ಹಾಕ್ಕೊಂಡು ತಕ್ಷಣಕ್ಕೆ ನೀವು ಊಟ ಮಾಡ್ಬೋದು. ಇವಾಗ ಒಂದು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಇವಾಗ ನಾವು ಅದಕ್ಕೆ ಮಿಕ್ಸ್ ಮಾಡೋಣ ಬನ್ನಿ. ನೋಡಿ, ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಖಾರ, ಉಪ್ಪ, ಆಮೇಲೆ ನಿಂಬೆ ಹುಳಿ ಹಾಕಿದ್ದೀವಲ್ಲ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಬಿಸಿ ಅನ್ನದ ಜೊತೆಗೆ ತಿಂದರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಬಿಸಿ ಅನ್ನದ ಜೊತೆಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಬಿಟ್ಟು ನಾವು ಇದನ್ನು ಹಾಕ್ಕೊಂಡು ಮತ್ತು ತಟ್ಟೆ ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ವಾವ್ ಅನಿಸುತ್ತೆ. ಇವಾಗ ನಾವು ಬಿಸಿ ಅನ್ನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಅನ್ನ ತಟ್ಟೆಗೆ ಸರ್ವ್ ಮಾಡ್ಕೊಂಬಿಟ್ಟು ಬಿಸಿ ಅನ್ನ ಒಂದು 2 ಸ್ಪೂನ್ ಆಗೋಷ್ಟು ನಾವು ಈ ಖಾರ ಹಾಕ್ಕೊಂಬಿಟ್ಟು ನಾವು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಇವಾಗ ನಾವು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ನೋಡಿ, 1 ಸ್ಪೂನು ತುಪ್ಪ ಹಾಕ್ಕೊಂಬಿಟ್ಟು ನಾವು ಬಿಸಿ ಅನ್ನ ಇವಾಗ ಈ ಥರ ಕಲಿಸ್ಕೊಂಬಿಟ್ಟು ನಾವು ತಿಂದರೆ ಸೂಪರಾಗಿರುತ್ತೆ. ಈ ಅನ್ನ ಒಂದು ಸತಿ ನೀವು ಖಾರನ್ನ ಒಂದು ಸತಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಸಖತ್ತಾಗಿರುತ್ತೆ. ಈ ಥರದೊಂದು ಅನ್ನ ಮಾಡ್ಕೊಂಡು ತಿಂದರೆ ನಿಮಗೆ ಖುಷಿ ಆಗುತ್ತೆ. ಅರ್ಜೆಂಟಿಗೆ ಬಂದು ಏನೋ ಅಡುಗೆ ಮಾಡೋಕ್ಕಾಗಲ್ಲ ಅಂದ್ರೆ ಈ ಥರ ಖಾರ, ಲಿಂಬೆಹಣ್ಣು, ಉಪ್ಪು ಹಾಕಿ ಕಲಿಸ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಈ ಖಾರ ಅನ್ನ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.